ದೇವಸ್ಥಾನ ನಿನ್ನೆ ಮೊನ್ನೆಯದಲ್ಲ. ಬರೋಬ್ಬರಿ 1,000 ಮಾನ ಹಳೆಯ ದೇಗುಲ. ಇದೀಗ ಆ ದೇಗುಲದ ಜಾಗಕ್ಕಾಗಿ 2 ದೇಶಗಳು ಯುದ್ಧವನ್ನೇ ಸಾರಿದ್ದಾವೆ. ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು? ಡೀಟೇಲ್ಸ್ ಇಲ್ಲಿದೆ. ಥೈಲ್ಯಾಂಡ್ ಕಾಂಬೋಡಿಯಾ ಡೆಡ್ಲಿ ವಾರ್. ಪ್ರಾಚೀನ ಶಿವ ದೇಗುಲಕ್ಕಾಗಿ ಏರ್ ಸ್ಟ್ರೈಕ್. ಥೈಲ್ಯಾಂಡ್ ಕಾಂಬೋಡಿಯಾ ದೇಶದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಪ್ರಾಚೀನ ಶಿವ ದೇವಾಲಯ ಗಡಿ ವಿವಾದ ಇದೀಗ ಮತ್ತೆ ಭುಗಿಲೆದ್ದಿದೆ. 2 ದೇಶಗಳು ಪರಸ್ಪರ ವಾಯುದಾಳಿ ಮಾಡಿಕೊಳ್ಳುತ್ತಿದೆ. ಕಾಂಬೋಡಿಯಾ ವಾಯುನೆಲೆಗಳ ಮೇಲೆ ಥೈಲ್ಯಾಂಡ್ ಮಿಸೈಲ್ ದಾಳಿ ನಡೆಸಿದೆ. ಇದರ ಪ್ರತಿಯಾಗಿ ಕಾಂಬೋಡಿಯಾ ಥೈಲ್ಯಾಂಡ್ ಮೇಲೆ ರಾಕೆಟ್ ಕ್ಷಿಪಣಿಗಳ ಸುರಿಮಳೆಯನ್ನೇ ಸುರಿಸಿದೆ. ಇದರಿಂದ 2 ದೇಶಗಳ 10ಕ್ಕೂ ಹೆಚ್ಚು ಸೈನಿಕರು ಬಲಿಯಾಗಿದ್ದಾರೆ. ಇನ್ನು ವಿವಾದ ಹುಟ್ಟಿದ್ದು ಎಲ್ಲಿಂದ, ಈ ರಣಭೀಕರ ಯುದ್ಧಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ಶಿವ ದೇಗುಲಕ್ಕಾಗಿ ವಾರ್. ಕಾಂಬೋಡಿಯಾ ಥೈಲ್ಯಾಂಡ್ ಮಧ್ಯೆ ಪ್ರಾಚೀನ ಶಿವ ದೇಗುಲವಿದೆ. ಇದೇ ದೇವಾಲಯದ ಬಳಿಯೇ 2 ದೇಶಗಳ ಮಧ್ಯೆ ಗುಂಡಿನ ದಾಳಿ ನಡೆದಿದೆ. ದಾಳಿಯಲ್ಲಿ 5 ಥಾಯ್ ಸೈನಿಕರು ಗಾಯಗೊಂಡಿದ್ದರು. ಶಿವ ದೇಗುಲ ಖಮೇನ್ ಹಿಂದೂ ಪರಂಪರೆ ಭಾಗವಾಗಿದ್ದು 100 ವರ್ಷದಿಂದ 2 ದೇಶಗಳ ಮಧ್ಯೆ ಗಡಿ ವಿವಾದವಿದೆ. 1904ರಿಂದ 1907ರಲ್ಲಿ ಫ್ರಾನ್ಸ್ ಥೈಲ್ಯಾಂಡ್ ಗಡಿ ರಚನೆಯಾಗಿತ್ತು. ಜಲಾನಯನ ಪ್ರದೇಶದ ಆಧಾರದ ಮೇಲೆ ಗಡಿ ರಚನೆಯಾಗಿತ್ತು. ಫ್ರೆಂಚ್ ಸರ್ವೇಯರ್ ನಕ್ಷೆ ದೇವಾಲಯವನ್ನ ಕಾಂಬೋಡಿಯಾಗೆ ಸೇರಿಸಿದೆ. ಇದನ್ನ ಥೈಲ್ಯಾಂಡ್ ದೇಶ ಸುತರಾಂ ಒಪ್ಪಿಕೊಳ್ಳಲು ರೆಡಿ ಇಲ್ಲ. 1962ರಲ್ಲಿಯೇ ಕಾಂಬೋಡಿಯಾ ಪರ ಅಂತಾರಾಷ್ಟ್ರೀಯ ಕೋರ್ಟ್ ತೀರ್ಪು ನೀಡಿದೆ. ಆದರೂ ಈ ಗಡಿ ವಿವಾದ ಇಂದಿಗೂ ಮುಂದುವರೆದಿದೆ. ಈ ದಾಳಿ 2 ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನ ಮತ್ತಷ್ಟು ಕೆಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆ ದೇವಸ್ಥಾನ ನಿನ್ನೆ ಮೊನ್ನೆಯದಲ್ಲ. ಬರೋಬ್ಬರಿ 1,000 ಮಾನ ಹಳೆಯ ದೇಗುಲ. ಇದೀಗ ಆ ದೇಗುಲದ ಜಾಗಕ್ಕಾಗಿ 2 ದೇಶಗಳು ಯುದ್ಧವನ್ನೇ ಸಾರಿದ್ದಾವೆ. ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು? ಡೀಟೇಲ್ಸ್ ಇಲ್ಲಿದೆ. ಥೈಲ್ಯಾಂಡ್ ಕಾಂಬೋಡಿಯಾ ಡೆಡ್ಲಿ ವಾರ್. ಪ್ರಾಚೀನ ಶಿವ ದೇಗುಲಕ್ಕಾಗಿ ಏರ್ ಸ್ಟ್ರೈಕ್. ಥೈಲ್ಯಾಂಡ್ ಕಾಂಬೋಡಿಯಾ ದೇಶದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಪ್ರಾಚೀನ ಶಿವ ದೇವಾಲಯ ಗಡಿ ವಿವಾದ ಇದೀಗ ಮತ್ತೆ ಭುಗಿಲೆದ್ದಿದೆ. 2 ದೇಶಗಳು ಪರಸ್ಪರ ವಾಯುದಾಳಿ ಮಾಡಿಕೊಳ್ಳುತ್ತಿದೆ. ಕಾಂಬೋಡಿಯಾ ವಾಯುನೆಲೆಗಳ ಮೇಲೆ ಥೈಲ್ಯಾಂಡ್ ಮಿಸೈಲ್ ದಾಳಿ ನಡೆಸಿದೆ. ಇದರ ಪ್ರತಿಯಾಗಿ ಕಾಂಬೋಡಿಯಾ ಥೈಲ್ಯಾಂಡ್ ಮೇಲೆ ರಾಕೆಟ್ ಕ್ಷಿಪಣಿಗಳ ಸುರಿಮಳೆಯನ್ನೇ ಸುರಿಸಿದೆ. ಇದರಿಂದ 2 ದೇಶಗಳ 10ಕ್ಕೂ ಹೆಚ್ಚು ಸೈನಿಕರು ಬಲಿಯಾಗಿದ್ದಾರೆ. ಇನ್ನು ವಿವಾದ ಹುಟ್ಟಿದ್ದು ಎಲ್ಲಿಂದ, ಈ ರಣಭೀಕರ ಯುದ್ಧಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ಶಿವ ದೇಗುಲಕ್ಕಾಗಿ ವಾರ್. ಕಾಂಬೋಡಿಯಾ ಥೈಲ್ಯಾಂಡ್ ಮಧ್ಯೆ ಪ್ರಾಚೀನ ಶಿವ ದೇಗುಲವಿದೆ. ಇದೇ ದೇವಾಲಯದ ಬಳಿಯೇ 2 ದೇಶಗಳ ಮಧ್ಯೆ ಗುಂಡಿನ ದಾಳಿ ನಡೆದಿದೆ. ದಾಳಿಯಲ್ಲಿ 5 ಥಾಯ್ ಸೈನಿಕರು ಗಾಯಗೊಂಡಿದ್ದರು. ಶಿವ ದೇಗುಲ ಖಮೇನ್ ಹಿಂದೂ ಪರಂಪರೆ ಭಾಗವಾಗಿದ್ದು 100 ವರ್ಷದಿಂದ 2 ದೇಶಗಳ ಮಧ್ಯೆ ಗಡಿ ವಿವಾದವಿದೆ. 1904ರಿಂದ 1907ರಲ್ಲಿ ಫ್ರಾನ್ಸ್ ಥೈಲ್ಯಾಂಡ್ ಗಡಿ ರಚನೆಯಾಗಿತ್ತು. ಜಲಾನಯನ ಪ್ರದೇಶದ ಆಧಾರದ ಮೇಲೆ ಗಡಿ ರಚನೆಯಾಗಿತ್ತು. ಫ್ರೆಂಚ್ ಸರ್ವೇಯರ್ ನಕ್ಷೆ ದೇವಾಲಯವನ್ನ ಕಾಂಬೋಡಿಯಾಗೆ ಸೇರಿಸಿದೆ. ಇದನ್ನ ಥೈಲ್ಯಾಂಡ್ ದೇಶ ಸುತರಾಂ ಒಪ್ಪಿಕೊಳ್ಳಲು ರೆಡಿ ಇಲ್ಲ. 1962ರಲ್ಲಿಯೇ ಕಾಂಬೋಡಿಯಾ ಪರ ಅಂತಾರಾಷ್ಟ್ರೀಯ ಕೋರ್ಟ್ ತೀರ್ಪು ನೀಡಿದೆ. ಆದರೂ ಈ ಗಡಿ ವಿವಾದ ಇಂದಿಗೂ ಮುಂದುವರೆದಿದೆ. ಈ ದಾಳಿ 2 ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನ ಮತ್ತಷ್ಟು ಕೆಡಿಸಿದೆ.
ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಆ ದೇವಸ್ಥಾನ ನಿನ್ನೆ ಮೊನ್ನೆಯದಲ್ಲ, ಬರೋಬ್ಬರಿ 1,000 ಹಳೆಯ ದೇಗುಲ. ಇದೀಗ ಆ ದೇಗುಲದ ಜಾಗಕ್ಕಾಗಿ 2 ದೇಶಗಳು ಯುದ್ಧವನ್ನೇ ಸಾರಿದ್ದಾವೆ. ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು? ಡೀಟೇಲ್ಸ್ ಇಲ್ಲಿದೆ. ಥೈಲ್ಯಾಂಡ್ ಕಾಂಬೋಡಿಯಾ ಡೆಡ್ಲಿ ವಾರ್. ಪ್ರಾಚೀನ ಶಿವ ದೇಗುಲಕ್ಕಾಗಿ ಏರ್ ಸ್ಟ್ರೈಕ್. ಥೈಲ್ಯಾಂಡ್ ಕಾಂಬೋಡಿಯಾ ದೇಶದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಪ್ರಾಚೀನ ಶಿವ ದೇವಾಲಯ ಗಡಿ ವಿವಾದ ಇದೀಗ ಮತ್ತೆ ಭುಗಿಲೆದ್ದಿದೆ. 2 ದೇಶಗಳು ಪರಸ್ಪರ ವಾಯುದಾಳಿ ಮಾಡಿಕೊಳ್ಳುತ್ತಿದೆ. ಕಾಂಬೋಡಿಯಾ ವಾಯುನೆಲೆಗಳ ಮೇಲೆ ಥೈಲ್ಯಾಂಡ್ ಮಿಸೈಲ್ ದಾಳಿ ನಡೆಸಿದೆ. ಇದರ ಪ್ರತಿಯಾಗಿ ಕಾಂಬೋಡಿಯಾ ಥೈಲ್ಯಾಂಡ್ ಮೇಲೆ ರಾಕೆಟ್ ಕ್ಷಿಪಣಿಗಳ ಸುರಿಮಳೆಯನ್ನೇ ಸುರಿಸಿದೆ. ಇದರಿಂದ 2 ದೇಶಗಳ 10ಕ್ಕೂ ಹೆಚ್ಚು ಸೈನಿಕರು ಬಲಿಯಾಗಿದ್ದಾರೆ. ಇನ್ನು ವಿವಾದ ಹುಟ್ಟಿದ್ದು ಎಲ್ಲಿಂದ, ಈ ರಣಭೀಕರ ಯುದ್ಧಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ಶಿವ ದೇಗುಲಕ್ಕಾಗಿ ವಾರ್. ಕಾಂಬೋಡಿಯಾ ಥೈಲ್ಯಾಂಡ್ ಮಧ್ಯೆ ಪ್ರಾಚೀನ ಶಿವ ದೇಗುಲವಿದೆ. ಇದೇ ದೇವಾಲಯದ ಬಳಿಯೇ 2 ದೇಶಗಳ ಮಧ್ಯೆ ಗುಂಡಿನ ದಾಳಿ ನಡೆದಿದೆ. ದಾಳಿಯಲ್ಲಿ 5 ಥಾಯ್ ಸೈನಿಕರು ಗಾಯಗೊಂಡಿದ್ದರು. ಶಿವ ದೇಗುಲ ಖಮೇನ್ ಹಿಂದೂ ಪರಂಪರೆ ಭಾಗವಾಗಿದ್ದು 100 ವರ್ಷದಿಂದ 2 ದೇಶಗಳ ಮಧ್ಯೆ ಗಡಿ ವಿವಾದವಿದೆ. 1904ರಿಂದ 1907ರಲ್ಲಿ ಫ್ರಾನ್ಸ್ ಥೈಲ್ಯಾಂಡ್ ಗಡಿ ರಚನೆಯಾಗಿತ್ತು. ಜಲಾನಯನ ಪ್ರದೇಶದ ಆಧಾರದ ಮೇಲೆ ಗಡಿ ರಚನೆಯಾಗಿತ್ತು. ಫ್ರೆಂಚ್ ಸರ್ವೇಯರ್ ನಕ್ಷೆ ದೇವಾಲಯವನ್ನ ಕಾಂಬೋಡಿಯಾಗೆ ಸೇರಿಸಿದೆ. ಇದನ್ನ ಥೈಲ್ಯಾಂಡ್ ದೇಶ ಸುತರಾಂ ಒಪ್ಪಿಕೊಳ್ಳಲು ರೆಡಿ ಇಲ್ಲ. 1962ರಲ್ಲಿಯೇ ಕಾಂಬೋಡಿಯಾ ಪರ ಅಂತಾರಾಷ್ಟ್ರೀಯ ಕೋರ್ಟ್ ತೀರ್ಪು ನೀಡಿದೆ. ಆದರೂ ಈ ಗಡಿ ವಿವಾದ ಇಂದಿಗೂ ಮುಂದುವರೆದಿದೆ. ಈ ದಾಳಿ 2 ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನ ಮತ್ತಷ್ಟು ಕೆಡಿಸಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಆ ದೇವಸ್ಥಾನ ನಿನ್ನೆ ಮೊನ್ನೆಯದಲ್ಲ, ಬರೋಬ್ಬರಿ 1,000 ಹಳೆಯ ದೇಗುಲ. ಇದೀಗ ಆ ದೇಗುಲದ ಜಾಗಕ್ಕಾಗಿ 2 ದೇಶಗಳು ಯುದ್ಧವನ್ನೇ ಸಾರಿದ್ದಾವೆ. ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು? ಡೀಟೇಲ್ಸ್ ಇಲ್ಲಿದೆ. ಥೈಲ್ಯಾಂಡ್ ಕಾಂಬೋಡಿಯಾ ಡೆಡ್ಲಿ ವಾರ್. ಪ್ರಾಚೀನ ಶಿವ ದೇಗುಲಕ್ಕಾಗಿ ಏರ್ ಸ್ಟ್ರೈಕ್. ಥೈಲ್ಯಾಂಡ್ ಕಾಂಬೋಡಿಯಾ ದೇಶದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಪ್ರಾಚೀನ ಶಿವ ದೇವಾಲಯ ಗಡಿ ವಿವಾದ ಇದೀಗ ಮತ್ತೆ ಭುಗಿಲೆದ್ದಿದೆ. 2 ದೇಶಗಳು ಪರಸ್ಪರ ವಾಯುದಾಳಿ ಮಾಡಿಕೊಳ್ಳುತ್ತಿದೆ. ಕಾಂಬೋಡಿಯಾ ವಾಯುನೆಲೆಗಳ ಮೇಲೆ ಥೈಲ್ಯಾಂಡ್ ಮಿಸೈಲ್ ದಾಳಿ ನಡೆಸಿದೆ. ಇದರ ಪ್ರತಿಯಾಗಿ ಕಾಂಬೋಡಿಯಾ ಥೈಲ್ಯಾಂಡ್ ಮೇಲೆ ರಾಕೆಟ್ ಕ್ಷಿಪಣಿಗಳ ಸುರಿಮಳೆಯನ್ನೇ ಸುರಿಸಿದೆ. ಇದರಿಂದ 2 ದೇಶಗಳ 10ಕ್ಕೂ ಹೆಚ್ಚು ಸೈನಿಕರು ಬಲಿಯಾಗಿದ್ದಾರೆ. ಇನ್ನು ವಿವಾದ ಹುಟ್ಟಿದ್ದು ಎಲ್ಲಿಂದ, ಈ ರಣಭೀಕರ ಯುದ್ಧಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ಶಿವ ದೇಗುಲಕ್ಕಾಗಿ ವಾರ್. ಕಾಂಬೋಡಿಯಾ ಥೈಲ್ಯಾಂಡ್ ಮಧ್ಯೆ ಪ್ರಾಚೀನ ಶಿವ ದೇಗುಲವಿದೆ. ಇದೇ ದೇವಾಲಯದ ಬಳಿಯೇ 2 ದೇಶಗಳ ಮಧ್ಯೆ ಗುಂಡಿನ ದಾಳಿ ನಡೆದಿದೆ. ದಾಳಿಯಲ್ಲಿ 5 ಥಾಯ್ ಸೈನಿಕರು ಗಾಯಗೊಂಡಿದ್ದರು. ಶಿವ ದೇಗುಲ ಖಮೇನ್ ಹಿಂದೂ ಪರಂಪರೆ ಭಾಗವಾಗಿದ್ದು 100 ವರ್ಷದಿಂದ 2 ದೇಶಗಳ ಮಧ್ಯೆ ಗಡಿ ವಿವಾದವಿದೆ. 1904ರಿಂದ 1907ರಲ್ಲಿ ಫ್ರಾನ್ಸ್ ಥೈಲ್ಯಾಂಡ್ ಗಡಿ ರಚನೆಯಾಗಿತ್ತು. ಜಲಾನಯನ ಪ್ರದೇಶದ ಆಧಾರದ ಮೇಲೆ ಗಡಿ ರಚನೆಯಾಗಿತ್ತು. ಫ್ರೆಂಚ್ ಸರ್ವೇಯರ್ ನಕ್ಷೆ ದೇವಾಲಯವನ್ನ ಕಾಂಬೋಡಿಯಾಗೆ ಸೇರಿಸಿದೆ. ಇದನ್ನ ಥೈಲ್ಯಾಂಡ್ ದೇಶ ಸುತರಾಂ ಒಪ್ಪಿಕೊಳ್ಳಲು ರೆಡಿ ಇಲ್ಲ. 1962ರಲ್ಲಿಯೇ ಕಾಂಬೋಡಿಯಾ ಪರ ಅಂತಾರಾಷ್ಟ್ರೀಯ ಕೋರ್ಟ್ ತೀರ್ಪು ನೀಡಿದೆ. ಆದರೂ ಈ ಗಡಿ ವಿವಾದ ಇಂದಿಗೂ ಮುಂದುವರೆದಿದೆ.
ಈ ದಾಳಿ ಎರಡೂ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನ ಮತ್ತಷ್ಟು ಕೆಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.